ಇನ್ನು ವಿದ್ಯಾರ್ಥಿಗಳನ್ನು ಬೆಂಬಲಿಸಿ ಇಂಡಿಯಾ ಒಕ್ಕೂಟ ಬೀದಿಗಿಳಿದಿದೆ. ರಾಹುಲ್ ನಿವಾಸದಲ್ಲಿನೇ ಇಂಡಿಯಾ ಒಕ್ಕೂಟದ ಶಕ್ತಿ ಪ್ರದರ್ಶನ ನಡೀತಾ ಇದೆ. ರಾಹುಲ್ ನೇತೃತ್ವದಲ್ಲಿ ಇವರೆಲ್ಲರೂ ಕೂಡ ಗಾಂಧಿ ಸ್ಮೃತಿ ಸ್ಥಳಕ್ಕೆ ಹೋಗ್ತಾರೆ. ಪ್ರತಿಭಟನಾ ಮೆರವಣಿಗೆ ಅಲ್ಲಿ ತನಕ ಸಾಗುತ್ತೆ. Leader Mahatma Gandhi was assassinated over here. Yes. Today, the Modi government is assassinating democracy in India, is brutalizing students, is beating students. The opposition is not going to accept this. We are with the students, and Mr. Narendra Modi has to remove. How long you continue here? He has to remove the education minister. ಸೊ ಇನ್ನು ಧರ್ಮೇಂದ್ರ ಪ್ರಧಾನ್ ಯಾವಾಗ ರಾಜೀನಾಮೆ ಕೊಡ್ತಾರೆ? ಅಮಿತ್ ಶಾ ಅವರು ಲಾಠಿ ಪ್ರಹಾರಕ್ಕೆ ಯಾಕೆ ಆದೇಶ ಕೊಟ್ಟರು? ಇದು ಪ್ರಿಯಾಂಕಾ ಗಾಂಧಿಯವರ ಪ್ರಶ್ನೆ. ಪ್ರಧಾನಿಗೆ ಈ ಬಗ್ಗೆ ಪ್ರಶ್ನೆ ಕೇಳಿ ಅಂತ ಪ್ರಿಯಾಂಕಾ ಗಾಂಧಿ ಕೂಡ ಹೇಳಿದ್ದಾರೆ. वो सवाल मैं उन सवालों का जवाब दूंगी जो रेलेवेंट सवाल हैं. ठीक है, आप इस सरकार के जाल में फंसे हुए हैं. आप हमेशा वही पूछते हैं जो ये सरकार पूछवाना चाहती है. ठीक है, हर बार उनसे पूछिए. उनके मंत्री निकल रहे हैं ना, प्रधानमंत्री जी आए ही नहीं है सदन में. इतनी बड़ी मतलब इतना बड़ा आंदोलन चल रहा है, पूरा देश का यूथ बाहर है, प्रधानमंत्री जी सदन में नहीं आए हैं और आप मेरे से पूछ रहे हो कि सदन क्यों नहीं चल रहा है? मुझसे पूछो कि क्या हो रहा है, स्टूडेंट्स के लिए क्या किया जा रहा है, स्टूडेंट्स के डिमांडों का क्या हो रहा है, ये पूछो ना. ये सारे सवाल पूछो. और ये जो मंत्री आ रहे हैं जा रहे हैं इनसे पूछो इस्तीफा कब देंगे. आपने पूछा है? मैं जानना चाहती हूँ. आपने पूछा धर्मेंद्र जी से कि वो इस्तीफा कब देंगे? नहीं, आप बता दो. पूछा है कि नहीं? नहीं पूछा ना. आपने पूछा है? आपने पूछा धर्मेंद्र प्रधान जी से पूछा कि आप इस्तीफा कब दे रहे हैं? पूछा है आपने? जवाब दीजिए, यस और नो. नहीं, गोलमोल जवाब नहीं. गोल जवाब नहीं. आपने ठीक है, आपने हाँ जवाब नहीं दे रहे ना. आपने अमित शाह जी से पूछा कि उन्होंने लाठियां क्यों चलवाई? आपने अमित शाह जी से पूछा कि इतने छोटे छोटे बच्चे अस्पताल में क्यों हैं? कि जब बाहर प्रदर्शन कर रहे हैं उनके माता पिता उनको फोन भी नहीं कर सकते क्योंकि आपने इंटरनेट काटा है, NSA लगा है. किस लिए? ये आतंकवादी हैं. पूछा है आपने? तो जब आप पूछेंगे ना इनसे तब मैं आपके सवालों की का जवाब दूंगा. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಂಪುಟ ಸಭೆ ನಡೆಯುತ್ತೆ. ನೀಟ್ ಅಕ್ರಮದ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ, ನಾವೇನೇನು ಕ್ರಮ ಕೈಗೊಳ್ತೀವಿ ಏನು ಎತ್ತ ಇದನ್ನು ಇಲ್ಲಿಗೆ ಬಿಡಲ್ಲ, ಕಠಿಣ ಕ್ರಮವನ್ನು ಮಾಡ್ತೀವಿ, ಎಲ್ಲೂ ಕೂಡ ಇಂಥ ಘಟನಾವಳಿಗಳು ಆಗಬಾರ್ದು, ಆ ರೀತಿ ನಾವು ಕ್ರಮ ಜರುಗಿಸ್ತೀವಿ. ಅದೇನೇ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲಿಕ್ಕೆ ಕಾನೂನು ಸಂಬಂಧ ಚರ್ಚೆ ಆಗುತ್ತೆ. ನೀಟ್ ಅಕ್ರಮದ ವಿಚಾರಣೆಗೆ ತ್ವರಿತಗತಿಯ ನ್ಯಾಯಾಲಯ ಸ್ಥಾಪನೆ ಆಗುವಂಥದ್ದು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂಥ ಮಸೂದೆಯನ್ನು ಒಪ್ಪುವಂಥ ಸಾಧ್ಯತೆ ಇದೆ. ಸೊ ಇದು ಸಂಗತಿ. ಹೀಗಾಗಿ ಏನಂತಂದರೆ ಇವತ್ತು ಸೆಷನ್ನಲ್ಲಿ ಹಂಗಾಮ ಆಗುವಂಥದ್ದು ನಿಶ್ಚಿತ. ವಿಪಕ್ಷಗಳು ಧರಣಿ ಮಾಡ್ತವೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿತವೆ. ಹೀಗಾಗಿಯೇ BJP ಫುಲ್ ಅಲರ್ಟ್ ಆಗಿದೆ. ಎಲ್ಲ ಸಂಸದರಿಗೆ ಸೂಚನೆ ಕೊಟ್ಟಿದೆ, ಕಲಾಪ ಮುಗಿಯೋ ತನಕ ಯಾರೂ ಅಲುಗಾಡಬಾರದು, ಎಲ್ಲರೂ ಕೂಡ ಸದನದಲ್ಲೇ ಇರಬೇಕು. ಇದು BJPಯ ಕಟ್ಟಪ್ಪಣೆ MP ಗಳಿಗೆ. ಎಸ್, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ ಇವತ್ತು ವೆರಿ ಇಂಪಾರ್ಟೆಂಟ್ಲಿ ಕ್ಯಾಬಿನೆಟ್ ಮೀಟಿಂಗ್, ಒಂದು ಮಹತ್ವದ ನಿರ್ಧಾರಕ್ಕೆ ತೀರ್ಮಾನಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ನಂಬರ್ 1 ಜೊತೆಗೆ ಏನಂದರೆ ವಿಪಕ್ಷಗಳು ಕೂಡ ಇವತ್ತು ಹಂಗಾಮ ಮಾಡುವಂಥದ್ದು ನಿಶ್ಚಿತ ಅಂತ ಅನ್ನಿಸ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, ಈ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ವಿರೋಧ ಪಕ್ಷಗಳು ಕೂಡ ಸಹಜವಾಗಿ ಬಳಸ್ಕೊಳ್ತಾ ಇರುವಂತಹದ್ದು. ಮತ್ತೆ ಈ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಕೂಡ ನಾವು ಭಾಗಿಯಾಗ್ತಾ ಇದ್ದೀವಿ, ಅವರಿಗೆ ನೈತಿಕ ಬೆಂಬಲವನ್ನ ನಾವು ಕೊಡ್ತಾ ಇದೀವಿ ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಸಂಸತ್ನಲ್ಲೂ ಕೂಡ ಹೋರಾಟವನ್ನ ಮಾಡ್ತೇವೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಹೊರಗಡೆಯೂ ಕೂಡ ಪ್ರತಿಭಟನೆಯನ್ನ ಮಾಡಿತ್ತು. ಮತ್ತೆ ಕಾಂಗ್ರೆಸ್ ನಾಯಕರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು. ಅದಾದ ನಂತರ ಸಂಸತ್ನ ಆವರಣದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು
ಕಪ್ಪು ಬಟ್ಟೆಯನ್ನ ಧರಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿದಿನವೂ ಕೂಡ ನಿರಂತರ ಪ್ರತಿಭಟನೆಗಳು ಸಂಸತ್ನ ಆವರಣದಲ್ಲಿ ನಡೀತಾ ಇದೆ. ಜೊತೆಗೆ ಸಂಸತ್ ಕಲಾಪದಲ್ಲೂ ಕೂಡ ಈ ವಿಚಾರದ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಪಟ್ಟನ್ನ ಹಿಡಿತವೆ. ಮೊದಲು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ಬಳಿಕ ಚರ್ಚೆಗೂ ಅವಕಾಶ ಕೊಡಬೇಕು. ಮೊದಲು ಧರ್ಮೇಂದ್ರ ರಾಜೀನಾಮೆಯನ್ನು ಕೊಡಿ ಅನ್ನುವಂಥದ್ದನ್ನ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮೊದಲ ದಿವಸನೇ ಒತ್ತಾಯವನ್ನ ಮಾಡಿದ್ರು. ಆನಂತರ ಸಂಸತ್ನಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆ ನಡೆದಿಲ್ಲ. ವಿಪಕ್ಷಗಳು ಒಂದು ಕಡೆ ಗದ್ದಲವನ್ನ ಮಾಡ್ತಿದ್ರೆ ಚರ್ಚೆ ಮುಂದುವರಿಯಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಪ್ರತಿದಿನ ಕಲಾಪವನ್ನ ಮುಂದುವರಿಸೋದೇ ಆಗ್ತಾ ಇದೆ, ಮುಂದೂಡುವಂತದ್ದೇ ಆಗ್ತಾ ಇದೆ. ಇವತ್ತಾದ್ರೂ ಚರ್ಚೆ ನಡೆಯುತ್ತಾ ಅನ್ನುವಂಥದ್ದು. ಒಂದು ಕಡೆ ಕೇಂದ್ರ ಸರ್ಕಾರ ಹೇಳ್ತಿದೆ ನಾವು ಚರ್ಚೆಗೆ ಅವಕಾಶ ಸಿದ್ಧರಿದ್ದೇವೆ, ಚರ್ಚೆಗೆ ಅವಕಾಶ ಕೂಡ ಇದೆ ಅನ್ನುವಂಥದ್ದು. ಓಂ ಬಿರ್ಲಾ ಅವರು ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ ಸದನದ ನಿಯಮಗಳ ಪ್ರಕಾರ ನಾವು ಚರ್ಚೆಗೆ ಅವಕಾಶವನ್ನ ಮಾಡ್ಕೊಡ್ತೀನಿ. ಮೊದಲು ಪ್ರಶ್ನೋತ್ತರ ಕಲಾಪ ಆಗಬೇಕು. ಸದನ ಆರಂಭ ಆಗ್ತಿದ್ದಂಗೆ ಪ್ರಶ್ನೋತ್ತರ ಕಲಾಪ ಆಗಬೇಕು. ಪ್ರಶ್ನೋತ್ತರ ಕಲಾಪ ಆಗ್ತಿದ್ದಾಗೆ ನೀಟ್ ಬಗ್ಗೆ ನಾವು ಚರ್ಚೆಗೆ ಅವಕಾಶ ಕೊಡ್ತೀವಿ ಅನ್ನುವಂತಹದ್ದು. ಅಂದ್ರೆ ಈ ರೀತಿಯಾದಂತಹ ವೇಳಾಪಟ್ಟಿ ಮೂಲಕ ಸದನವನ್ನ ನಡೆಸೋದಕ್ಕಿಂತ ನೇರವಾಗಿ ನೀಟ್ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂಥದ್ದನ್ನ ವಿಪಕ್ಷಗಳು ಪಟ್ಟಿ ಹಿಡಿತಾ ಇದ್ದಾವೆ. ಜೊತೆಗೆ ಚರ್ಚೆ ಆಗೋದಕ್ಕಿಂತಲೂ ಮುಂಚೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೊಟ್ಟು ನಂತರ ಸರ್ಕಾರ ಚರ್ಚೆಗೆ ಬರಬೇಕು ಅನ್ನುವಂತ ಒತ್ತಡವನ್ನ ಇಡ್ತಾ ಇರುವಂತಹದ್ದು. ಹೀಗಾಗಿ ನಿನ್ನೆ ಇಂಡಿಯಾ ಬ್ಲಾಕ್ ನ ಎಲ್ಲಾ ಸಂಸದರು ಕೂಡ ಗಾಂಧಿ ಸ್ಮೃತಿಗೆ ತೆರಳಿದ್ರು. ಎಲ್ಲಿ ಗಾಂಧಿ ಅವರ ಹತ್ಯೆ ಆಗಿತ್ತು ಬಿರ್ಲಾ ಹೌಸ್ ನಲ್ಲಿ, ಅಲ್ಲಿಗೆ ತೆರಳಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಲ್ಲೂ ಕೂಡ ಪ್ರತಿಭಟನಾರ್ಥವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಬಂದಿರುವಂತಹದ್ದು. ಇವತ್ತು ಕೂಡ ಇಂಡಿಯಾ ಬ್ಲಾಕ್ ನ ಸದಸ್ಯರು ಒಟ್ಟಿಗೆ ಸೇರ್ತಾರೆ, ಸಭೆಯನ್ನ ಮಾಡ್ತಾರೆ ಪಾರ್ಲಿಮೆಂಟ್ ಹೌಸ್ ನಲ್ಲಿ. ನಂತರ ಸಂಸತ್ನ ಹೊರಗೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ. ಸಂಸತ್ ಒಳಗೆ ಈ ವಿಚಾರ ಚರ್ಚೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಕ್ಯಾಬಿನೆಟ್ ಸಭೆ ಕೂಡ ಇರುವಂತಹದ್ದು. ಸಂಸತ್ ಭವನದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಅಲ್ಲಿ ಬಹು ಮುಖ್ಯವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ ಹಾಗೆ ಒಂದು ಹೊಸ ಕಾನೂನನ್ನ ತರಲಿಕ್ಕೆ, ಪೇಪರ್ ಲೀಕ್ ದೇಶದಲ್ಲಿ ಎಲ್ಲೇ ಆದ್ರೂ ಕೂಡ ಮುಂದೆ ಯಾವುದೇ ರೀತಿಯಾದಂತಹ ಈ ತರ ಪೇಪರ್ ಲೀಕ್ ಆದ್ರೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಅಥವಾ ಪೇಪರ್ ಲೀಕ್ ಆಗದೇ ಇರತಕ್ಕಂತಹ ಒಂದು ಪರೀಕ್ಷೆನ ದೇಶದಲ್ಲಿ ನಡೆಸಬೇಕು, ಆ ರೀತಿಯಾದಂತಹ ಕ್ರಮಗಳನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ಕಾನೂನನ್ನ ತರಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ಮಾಡಿದೆ. ಈಗ ಆಲ್ಮೋಸ್ಟ್ ಕರಡು ಕೂಡ ರೆಡಿ ಆಗಿದೆ. ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಆ ಒಂದು ಬಿಲ್ಗೆ ಒಪ್ಪಿಗೆಯನ್ನು ಕೊಡಲಾಗುತ್ತೆ. ನಂತರ ಅದನ್ನ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮಂಡನೆಯನ್ನ ಮಾಡಿ, ಅದಕ್ಕೂ ಮುಂಚೆ ನೀಟ್ ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗಿದೆ ಈ ಪ್ರಕರಣದ ಬಗ್ಗೆ ಚರ್ಚೆಯನ್ನ ಮಾಡಿ ನಂತರ ಈ ಬಿಲ್ ಅನ್ನ ಪಾಸ್ ಮಾಡುವಂತಹ ಸಾಧ್ಯತೆ ಇದೆ, ಚರ್ಚೆಗೆ ಎತ್ಕೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ಕ್ಯಾಬಿನೆಟ್ ನಲ್ಲಿ ಆ ಬಿಲ್ ಹೇಗಿರುತ್ತೆ, ಆ ಕರಡು ಪ್ರತಿ ಹೇಗಿರುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿರುವಂತದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ.